ಕರ್ತನೇ ಸನ್ನಿಧಾನದಲ್ಲಿ ಬಂದು ಸೇರಿ ಬಂದಿದ್ದಕ್ಕಾಗಿ ನಾನು ನಿಮ್ಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ರಾಜ. ನೀವೇ ನಮ್ಮ ಸಂಗಡ ಇದ್ದು ಈ ಒಂದು ದಿನದಲ್ಲಿ ಕರ್ತನೆ ಮಾಡುವಂತೆಲ್ಲ ಕಾರ್ಯಗಳಲ್ಲಿ ಕರ್ತನೆ ರಾಜ, ವಿಶೇಷವಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ವಾಕ್ಯದೊಂದಿಗೆ ನಮ್ಮ ಸಂಗಡ ನೀನು ಮಾತನಾಡು, ಇನ್ನು ಕಲಿಸಿಕೊಡುವಂತ ಎಲ್ಲಾ ಭಾಗಗಳಲ್ಲಿ ಕರ್ತನ ರಾಜ ನಮ್ಮ ಸಂಗಡ ನೀನು ಮಾತನಾಡುವಾದ ದೇವರು ನೀನಾಗಿರೋದು, ಅದಕ್ಕಾಗಿ ನಿಮ್ಗೆ ಸ್ತೋತ್ರ. ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಬಲಪಡಿಸು, ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬು, ಅದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸುತ್ತಾ ಯೇಸುವಿನ ನಾಮದಿಂದ ಬೀಡುತ್ತ ತಂದೆಯಾದ ದೇವರೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕೂಡ ನಾವು ದೇವರ ಸತ್ಯವೇದದ ಒಂದು ವಾಕ್ಯದ ಧ್ಯಾನವನ್ನು ನಾವು ಮಾಡುವಂತಿದ್ದೇವೆ. ಅದೇ ರೀತಿಯಲ್ಲಿ ಮಿಸ್ನೀರಿಯ ಬಗ್ಗೆಯೂ ಕೂಡ ಕಲಿಯುವಂತಿದ್ದೇವೆ. ಈ ದಿನದಲ್ಲಿ ನಾವು ನೋಡುವಾಗ ನನಗೆ ಕೊಟ್ಟಿರುವಂತ ಒಂದು ಭಾಗದ ಶೀರ್ಷಿಕೆ ನಾವು ನೋಡುವಾಗ ಧೈರ್ಯಶಾಲಿಯಾಗಿರಿ ಮತ್ತು ಮುನ್ನಡೆಯಿರಿ ಎಂಬುದರ ಬಗ್ಗೆ ನಾವು ಈ ದಿನದಲ್ಲಿ ಕಲಿಯುವಂತರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ ಇದರಲ್ಲಿ ಈ ಭಾಗದಲ್ಲಿ ನನಗೆ ಕೊಟ್ಟಿರುವಂತ ಸತ್ಯವೇದ ವಾಕ್ಯದ ಧ್ಯಾನ ಯೆಹೋಶುವನು ಬರೆದ ಗ್ರಂಥ. ಇಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ ವಚನ 1ರಿಂದ 11ರವರೆಗೂ ಈ ಒಂದು ಭಾಗವನ್ನು ನನಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳ ಸತ್ಯವೇದ ಭಾಗವು ದೇವರು ಯಾಕೋಬನ ಹೆಸರುಗಳು ಮತ್ತು ಇಸ್ರಾಯೇಲ್ ಎಂಬುದ್ರ ಬಗ್ಗೆ ಇಲ್ಲಿ ನಾವು ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಕೂಡ ನಾವು ಈ ಒಂದು ಭಾಗವನ್ನು ಕಾಣ್ತೇವೆ. ಒಂದು ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಅರಣ್ಯಕಾಂಡ 5:1 ಮತ್ತು 10:10 ಇಲ್ಲಿ ನಾವು ಕಾಣ್ತೇವೆ. ಸೊ ಬಾಯಿಪಾಠ ವಚನ ಅನ್ನುವುದಕ್ಕಿಂತ ಮುಖ್ಯ ವಚನ ಬಗ್ಗೆ ನಾವು ಇಲ್ಲಿ ಕಾಣ್ತೇವೆ. ಏನಂದ್ರೆ ಮುಖ್ಯ ವಚನ ಏನಂದ್ರ ಯೆಹೋಶುವ 1:9. ಯೆಹೋಶುವ 1:9 ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಸೊ ಪ್ರೀತಿಯುಳ್ಳವರೇ, ದಿನದಲ್ಲಿ ಈ ಒಂದು ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡುವಾಗ 5 ಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದೇನೆ. 5 ಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದೇನೆ. ಏನಕ್ಕಾಗಿ 5 ಭಾಗಗಳನ್ನ ನಾನು ವಿಂಗಡಿಸಿದ್ದೇನೆ ಅಂದ್ರೆ, ಪ್ರತಿಯೊಂದು ಭಾಗದಲ್ಲಿ ಪ್ರತಿಯೊಂದು ವಚನದಲ್ಲಿ 2-3 ವಚನದಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯಲ್ಲಿ ಬರೆಯಲ್ಪಡುತ್ತಿದೆ. ಅದಕ್ಕಾಗಿ ನಾನು ಈ ಒಂದೇ ಭಾಗದಲ್ಲಿ ನಾವು ನೋಡ್ಬೇಕಾದ್ರೆ ಒಂದೇ ಭಾಗದಲ್ಲಿ ಹಲವಾರು ವಿಷಯಗಳನ್ನ ನಾವು ಕಾಣ್ತೇವೆ. 1-2-3 ವಚನಗಳಲ್ಲಿ ಹಲವಾರು ವಿಷಯಗಳನ್ನ ನಾವು ಕಾಣ್ತೇವೆ. ಸೊ ವಾಕ್ಯದಲ್ಲಿ ಹೇಳ್ಕೊಂಡು ಹೋಗೋದಕ್ಕಿಂತ ಮೊದಲು ನಾವು ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಭಾಗಗಳನ್ನ ಮಾಡಿಕೊಂಡು ಅದನ್ನ ನಾವು ತಿಳಿಯಪಡಿಸುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಸತ್ಯವೇದ ಭಾಗದ ಧ್ಯಾನ ಯೆಹೋಶುವ 1:1ರಿಂದ 11. ಇದರಲ್ಲಿ 5 ಭಾಗಗಳು. ಮೊದಲನೇದಾಗಿ ನಾವು ನೋಡುವಾಗ 1:1 ಯೆಹೋಶುವ 1:1 ದೇವರು ಯೆಹೋಶುವನ ಕೆಲಸವನ್ನು ನಿಯೋಜಿಸುತ್ತಾನೆ ಎಂಬುದರ ಬಗ್ಗೆ ನಾವು ಕಾಣ್ತೇವೆ. ಪ್ರೀತಿಗಳು ನಾವು ಕಾಣುವಾಗ ಇಲ್ಲಿ ಏನಂದ್ರ, ಇದು 1ರಿಂದ 9ರವರೆಗೆ ದೇವರು ಯೆಹೋಶುವನಿಗೆ ಒಂದು ಕೆಲಸವನ್ನು ನಿಯೋಜಿಸ್ತಾನೆ ಅಂತ ಹೇಳಿ ನಾವು ಕಾಣ್ತೇವೆ. 1ರಿಂದ 9ರವರೆಗೂ ಕೂಡ ಅಂದ್ರ ಕರ್ತನು ಯೆಹೋಶುವನನ್ನು ನೇಮಿಸುವಂತದ್ದನ್ನ ನಾವು ಇಲ್ಲಿ ಕಾಣ್ತೇವೆ ಯೆಹೋಶುವನ ಪುಸ್ತಕದಲ್ಲಿ. ಸೊ ಇದರಲ್ಲಿ 1ನೇ ಭಾಗ ಯಾವುದಂದ್ರ, ಮೋಸೆಯ ಮರಣದ ನಂತರ ದೇವರು ಯೆಹೋಶುವನೊಂದಿಗೆ ಮಾತನಾಡುತ್ತಾನೆ ಎಂಬುದ್ರ ಬಗ್ಗೆ ನಾವು ಕಾಣ್ತೀವಿ. ಇದನ್ನ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಅಲ್ಲೇ ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಸೆ ಅಲ್ಲೇ ಮೋಯಾಬರ ದೇಶದಲ್ಲಿ ದೇಹ ಬಿಟ್ಟನು ಅಂತ ಹೇಳಿ ನಾವು ಕಾಣ್ತೇವೆ. ಅಲ್ಲಿ ಮೋಸೆ ತೀರಿ ಹೋಗ್ತಾನೆ. ಈಗ ಆ ಕೆಲಸವನ್ನು ಯಾರು ಒಪ್ಪಿಸ್ಕೊಡ್ಬೇಕಂದ್ರ ದೇವರ ಮೋಸೆಯ ಶಿಷ್ಯನಾದಂತ ಮೋಸೆಯ ಕೈ ಕೆಳಗಡೆ ಕೆಲಸ ಮಾಡುವಂತವನನ್ನ ಯಾರಂದ್ರ ಅತಿ ಪ್ರೀತಿ ಮಾಡುವಂತವನ ಯಾರಂದ್ರ ಯೆಹೋಶುವ ಮತ್ತು ಕಾಲೇಬ ಅಂತೇಳಿ ನಾವು ಕಾಣ್ತೇವೆ. ಬಟ್ ಅದರಲ್ಲಿ ಮೇನ್ ಆಗಿ ಬರುವಂತವನು ಯೆಹೋಶುವ ಮಾತ್ರ. ಸೊ ಇಸ್ರಾಯೇಲರಿಗೆ ಅಲ್ಲಿಂದ ಕರೆದುಕೊಂಡು ಬಂದು ಕಾನಾನ ದೇಶಕ್ಕೆ ಅಂದ್ರೆ ಐಗುಪ್ತ ದೇಶದಿಂದ ಕರೆದುಕೊಂಡು ಯೆಹೋಶುವನ ಕೈಗೆ ಒಪ್ಪಿಸ್ಕೊಡ್ತಾನೆ ಯಾರ? ಮೋಸೆ. ಆಗ ಮೋಸೆ ಸತ್ತ ನಂತರ ಆತನೇ ಕರ್ಕೊಂಡು ಬರ್ಬೇಕು ಇಲ್ಲಿಗೆ.
ಕಾನಾನ್ ದೇಶಕ್ಕೆ. ಆಗ ಕಾನಾನ್ ದೇಶಕ್ಕೆ ಬರುವುದಕ್ಕಿಂತ ಮುಂಚೆ ಇಲ್ಲಿ ಮೋಸೆ ಆತನ ಕೈಗೆ ಒಪ್ಪಿಸ್ಕೊಡ್ತಾನೆ. ನನ್ನ ಜನ ಏನ್ ಮಾಡು, ಕರೆದುಕೊಂಡು ಹೋಗು ಅಂತೇಳಿ ಇವನಿಗೆ ಯೆಹೋಶುವನಿಗೆ ಒಪ್ಪಿಸ್ಕೊಡ್ತಾರಂತೆ. ಆಗ ಇಲ್ಲಿ ನಾವು ನೋಡ್ತೇವೆ ಏನಂದ್ರ 1ನೇ ವಚನದಲ್ಲಿ ಮೋಸೆ ಸತ್ತ ಮೇಲೆ, ಅಂದ್ರ ಯೆಹೋವನ ಸೇವಕನಾದ ಮೋಸೆ ಸತ್ತ ಮೇಲೆ ಯೆಹೋವನು ಆತನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ಕೊಡ್ತಾನಂತ. ನಾವು ನೋಡ್ತೇವೆ ಇಲ್ಲಿ ಇದನ್ನ ಧರ್ಮೋಪದೇಶ ಕಾಂಡ 34:5 ಕೂಡ ನಾವು ಕಂಡಿದ್ದೇವೆ. ಇಸ್ರಾಯೇಲರ ಕಥೆಯನ್ನ ಧರ್ಮೋಪದೇಶ ಕಾಂಡ ಎಲ್ಲಿ ನಿಲ್ಲಿಸ್ತದ ಅಲ್ಲಿಂದ್ರನೇ ಯೆಹೋಶುವನ ಪುಸ್ತಕವು ಮುಂದುವರಿಸದೆ ಅಂತೇಳಿ ನಾವು ಭಾಗವನ್ನು ನಾವು ನೋಡ್ಬೇಕಾಗತ್ತದ. ಸೊ ಇಸ್ರಾಯೇಲರ ಕಥೆ ಎಲ್ಲಿ ಮುಗಿತೈತಲ್ಲ, ಈಗ ಧರ್ಮೋಪದೇಶ ಕಾಂಡದಲ್ಲಿ ಮುಗಿದು ಹೋಗುವಂತ ಒಂದು ಘಟನೆ ಬರುತ್ತ. ಬಟ್ ಆದ್ರೂ ಕೂಡ ಅಲ್ಲಿ ದೇವರು ಮತ್ತೊಬ್ಬನನ್ನ ನೇಮಿಸಿಕೊಳ್ತಾನೆ. ಯಾರ? ಅವನೇ ಯೆಹೋಶುವ. ಆಗ ಆ ಪುಸ್ತಕ ಮುಂದುವರಿತದ. ಆಗ ಒಬ್ಬ ನಾಯಕನು ದೃಶ್ಯದಿಂದ ಹಾದ ಮೇಲೆ ದೇವರು ಇನ್ನೊಬ್ಬನನ್ನು ಬರಮಾಡಿದನಂತೇಳಿ ಇಲ್ಲಿ ಈ ವಚನದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಮೋಸೆ ಸತ್ತ ಮೇಲೆ ಯೆಹೋಶುವನು ಬರ್ತಾನಂತೇಳಿ. ಆತನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಯಾವ ಮನುಷ್ಯನನ್ನು ಆತುಕೊಂಡಿಲ್ಲ. ಯಾವಾಗಲೂ ಕೂಡ ದೇವರು ಒಬ್ಬನನ್ನೇ ಆತುಕೊಂಡಿದ್ದಾನೆ. ಈಗ ಆತನೇ ಯೆಹೋಶುವನು. ಮಗನೇ, ನನ್ನ ಕೆಲಸವನ್ನು ನೀನು ಏನ್ ಮಾಡು, ಪ್ರಾರಂಭಿಸು. ಅಂದ್ರೆ ನನ್ನ ಸೇವೆ ಕಾರ್ಯಗಳನ್ನೆಲ್ಲ ನೀನ್ ಏನ್ ಮಾಡು, ಪ್ರಾರಂಭಿಸು. ಬರೀ ನಡೆಸ್ಕೊಂಡು ಹೋಗುವಂತದ್ದಷ್ಟೇ ಅಲ್ಲ, ಅಲ್ಲಿ ಹೋಗಿ ನನ್ನ ಸೇವೆಗಳನ್ನ ನೀನು ಪ್ರಾರಂಭಿಸು. ನಾನು ಮಾಡುವಂತ ಕೆಲಸ ಕಾರ್ಯಗಳನ್ನ ನೀನು ಪ್ರಾರಂಭಿಸು ಅಂತ ಹೇಳಿ ಇಲ್ಲಿ ಯೆಹೋಶುವನಿಗೆ ಆಜ್ಞೆ ಕೊಡ್ತಾನಂತೆ ದೇವರು. ನಾವು ಎರಡನೇದಾಗಿ ನಾವು ನೋಡುವಾಗ ವಚನ 2-3 ಇಲ್ಲಿ ಯೆಹೋಶುವ ಮತ್ತು ಎಲ್ಲಾ ಇಸ್ರಾಯೇಲ್ ಜನರಿಗೆ ದೇವರು ಮಾಡಿದ ವಾಗ್ದಾನ ಭೂಮಿ ಅಂತೇಳಿ ನಾವು ಕಾಣ್ತೇವೆ. ಇಲ್ಲಿ ವಾಗ್ದಾನ ಭೂಮಿ ಬಗ್ಗೆ ನಾವು ನೋಡ್ತೇವೆ. ಸೊ ವಿಶೇಷವಾಗಿ ಒಂದೊಂದಾಗಿ ನಾವು ನೋಡ್ಕೊಂಡು ಹೋದ್ರೆ ಬಹಳ ದೊಡ್ಡ ಕತೆ ಇದು. ಬರೀ 11 ವಚನಗಳು, ಬಹಳ ದೊಡ್ಡ ಕತೆ. ಇದರಲ್ಲಿ ನಾನು ಸಣ್ಣ ಸಣ್ಣ ಭಾಗವಾಗಿ ನಾನು ಮಾರ್ಪಡಿಸಿದ್ದೇನೆ. ಏನಂದ್ರ ಯೆಹೋಶುವ ಮತ್ತು ಎಲ್ಲಾ ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಭೂಮಿಗೆ ಕರೆದುಕೊಂಡು ಹೋಗುವಂತದನ್ನ ನಾವು ನೋಡ್ತೇವೆ. 2ನೇ ವಚನ 3ನೇ ವಚನದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ವಿಶೇಷವಾಗಿ ನನ್ನ ಸೇವಕನು ಅಂತೇಳಿ 2ನೇ ವಚನದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಅಂದ್ರೆ ನನ್ನ ಸೇವಕನು ಅಂದ್ರ ದೇವರ ಸೇವಕನಾದಂತ ಮೋಸೆ ಅಲ್ಲಿ ತೀರಿ ಹೋಗ್ತಾನೆ. ಆಗ ಈತನ ಕೈಗೆ ಕೊಡ್ತಾರಂತ ಹೇಳಿ ನಾವು ನೋಡ್ತೇವೆ. ನನ್ನ ಸೇವಕನು ಅಂತೇಳಿ 2 ಭಾಗದಲ್ಲಿ ಕೂಡ ನಾವು ನೋಡ್ತೇವೆ. ವಿಮೋಚನ ಕಾಂಡ 14ನೇ ಅಧ್ಯಾಯ 31ರಲ್ಲಿ ಕೂಡ ನಾವು ನೋಡ್ತೇವೆ. ಅದರಲ್ಲಿ ಧರ್ಮೋಪದೇಶ ಕಾಂಡ 34:5 ಕೂಡ ನಾವು ನೋಡ್ತೇವೆ. ಹಬಕ್ಕುಕ 3:5 ಕೂಡ ಈ ಒಂದು ಪದವನ್ನು ನಾವು ನೋಡ್ತೇವೆ, ನನ್ನ ಸೇವಕ ಅಂತೇಳಿ. ಸೊ ಪ್ರೀತಿ ಒಳ್ಳೆಯದೆ, ದೇವರ ಸೇವೆಯನ್ನು ಮಾಡುವಂತವರು ನಾವು ಯಾವ ರೀತಿಯಾಗಿರ್ಬೇಕಂದ್ರ, ದೇವರು ಆಜ್ಞೆ ಮಾಡಿದ, ದೇವರು ಹೇಳಿದಂತ ಕಥೆ ಅಲ್ಲ, ದೇವರು ಹೇಳಿದಂತ ವಚನವನ್ನ ನಾವು ಹಿಡಿದುಕೊಂಡು ಹೋಗುವಾಗ ಅವನ್ ಮಾತ್ರ ಸೇವಕ, ದೇವರ ಸೇವಕ. ಅಂದ್ರೆ ದೇವರು ಹೇಳಿದಂತ ಎಲ್ಲಾ ಕಾರ್ಯಗಳಲ್ಲಿ ಆತನ ಮುಂದುವರೆದಿದ್ದಾನಂದ್ರ ಆತನ ಮಾತ್ರ ಸೇವಕ ಅಂತ ಹೇಳಿ ಇಲ್ಲಿ ನಾವು ಸ್ಪಷ್ಟವಾಗಿ ಹಬಕ್ಕೂಕನ ಪ್ರವಾದನ ಗ್ರಂಥದಲ್ಲಿ ಕೂಡ ನಾವು ನೋಡ್ತೇವೆ. ಇದಕ್ ಮಾತ್ರ ನಾವು ಬಳಕೆ ಮಾಡ್ಬೇಕು, ನನ್ನ ಸೇವಕ ಅಂದ್ರೆ ನಾನು ಸೇವಕ ಅಂತ ಹೇಳಿ. ನಾನೆಲ್ಲಾ ದೇವರು ಹೇಳಿಕೊಟ್ಟಂತ ಎಲ್ಲಾ ಕಾರ್ಯಗಳನ್ನ ನಾನು ಮುಂದುವರೆದಿದ್ದೇನಾ ಅಂದ್ರೆ ನಾನು ಸೇವಕ, ಇಲ್ವಾದ್ರೆ ನಾನು ಸೇವಕನಲ್ಲ ಅಂತ ಹೇಳಿ ನಾವು ನಮ್ಮನ್ನ ನಾವೇ ಗುರುತಿಸ್ಕೊಳ್ಬೇಕಂತೇಳಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಏನಂದ್ರ, ಅಲ್ಲಿ ನನ್ನ ಸೇವಕನು ಅಂತ ಹೇಳಿ ದೇವರು ಯಾವಾಗ್ಲೂ ಕೂಡ ಮೋಸೆಗೆ ಹೇಳ್ಕೊಂಡನೇ ಬರ್ತಾ ಇರ್ತಾನೆ. ನಾವು ಇದರಲ್ಲಿ ಕೂಡ ಧರ್ಮೋಪದೇಶ ಕಾಂಡದಲ್ಲಿ, ವಿಮೋಚನ ಕಾಂಡದಲ್ಲಿ, ಅರಣ್ಯ ಕಾಂಡದಲ್ಲಿ, ಯಾಚಕ ಕಾಂಡದಲ್ಲಿ, ಎಲ್ಲ ಭಾಗಗಳಲ್ಲಿ ಕೂಡ ನನ್ನ ಸೇವಕ ಅಂತ ಹೇಳಿ ನಾವು ಕಾಣಲ್ಪಡ್ತೇವೆ. ಈಗ ಈತನ್ ತೀರ್ಕೊಂಡ ಅದಾದ್ಮೇಲೆ ಯಾರನ್ನ ಇದು ಮಾಡ್ತಾರಂದ್ರೆ ಯೆಹೋಶುವನಿಗೆ ನನ್ನ ಸೇವಕ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ನೀನೇನಾಗ್ಬೇಕಂದ್ರೆ ನನ್ನ ಸೇವಕನಾಗಿ ಇಲ್ಲಿ ಮಾರ್ಪಾಡುವಂಬೇಕಂತೇಳಿ ದೇವರು ಸೇವಕನಿಗೆ ನೇಮಕ ಮಾಡ್ತಾನೆ. ಅಂದ್ರೆ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗ್ಬೇಕಂತೇಳಿ ಒಬ್ಬ ಸೇವಕನಿಗೆ ಇದನ್ನ ಮಾಡ್ತಾನಂತೆ. ಇದನ್ನ ಈ 2ನೇ ವಚನದಲ್ಲಿ ಕೂಡ ನಾವು ಕಾಣ್ತೇವೆ. ಆಗ ಅಲ್ಲಿ ಇನ್ನೊಂದು ಪದವನ್ನು ಕೂಡ ಕಾಣ್ತೇವೆ, ಯೋರ್ದನ್ ಅಂದ್ರೆ ಕಾನಾನಿನ ಪೂರ್ವ ಗಡಿಯನ್ನು ಗುರುತಿಸಲಾಗಿದೆ ಅಂತ ಹೇಳಿ ಕೂಡ ನಾವು ಕಾಣ್ತೇವೆ. ಇಲ್ಲೇ ಅಂದ್ರೆ ಕಾನಾನ್ ಭಾಗದಲ್ಲಿ ಇಲ್ಲಿ ನಾವು ಮ್ಯಾಪ್ ನಲ್ಲಿ ನಾವು ನೋಡ್ತೇವೆ ಏನಂದ್ರ ವೆಸ್ಟ್ ಬ್ಯಾಂಕ್ ಅಂತೇಳಿ, ಅಂದ್ರೆ
ಅಲ್ಲಿ ಜೋರ್ಡನ್ ರಿವರ್ ಅಂತೇಳಿ ಕಾಣಲ್ಪಡ್ತೇವಲ್ಲ, ಅದೇ ಯೋರ್ದನ್ ಹೊಳೆ ಅಂತೇಳಿ ನಾವು ನೋಡ್ತೇವೆ. ಸೊ ಅಲ್ಲಿ ಆ ಭಾಗ ಯಾವ್ದ್ರಲ್ಲಿ ಭಾಗದಲ್ಲಿ ಬರುತ್ತಂದ್ರ ವೆಸ್ಟ್ ಬ್ಯಾಂಕ್ ಅಂತೇಳಿ ಒಂದು ಇದೇ ಇರುತ್ತೆ. ಏನಂದ್ರ ಈಗ ಮೊನ್ನೆ ಇದೊಂದು ಯುದ್ಧ ನಡೀತಲ್ಲ, ಸೊ ಯಾವ್ದ್ ಭಾಗದಲ್ಲಿ ಅಂದ್ರ ಈ ಒಂದು ಭಾಗದಲ್ಲಿ ಯುದ್ಧ ನಡೀತದ. ಇದು ಲೆಬನೋನ್ ಮೇಲಿರುತ್ತೆ, ಕೆಳಗಡೆ ವೆಸ್ಟ್ ಬ್ಯಾಂಕ್. ಅದರ ನಡುಕಿರುವಂತದ್ದೇ ಯೋರ್ದನ್ ನದಿ ಅಂತೇಳಿ ನಾವು ಕಾಣಲ್ಪಡ್ತೇವೆ. ಇದು ಕಾನಾನಿನ ಪೂರ್ವ ಗಡಿಯನ್ನು ಗುರುತಿಸಲಾಗಿದೆ, ಅಂದ್ರೆ ವೆಸ್ಟ್ ಬ್ಯಾಂಕ್ ಅಂತ ಹೇಳಿ ಗಡಿಯನ್ನ ನಾವೇನ್ ಮಾಡಿರ್ತೇವೆ ಗುರುತಿಸಲಾಗಿದೆ ಹೇಳಿ ಈ ವಚನದಲ್ಲಿ ನಾವು ನೋಡ್ತೇವೆ. ಸೊ ಈ ನದಿಯನ್ನು ದಾಟಿ ಇವರು ಏನ್ ಮಾಡ್ಬೇಕಂದ್ರ ಹೋಗ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ವಚನ ಬರೆಯಲ್ಪಟ್ಟಿದೆ. ಈಗ ನೀನ್ ಏನ್ ಮಾಡ್ಬೇಕಂದ್ರ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲಿಗೆ ಕೊಡುವ ದೇಶಕ್ಕೆ ಹೋಗು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ವಚನ ಬರೆಯಲ್ಪಟ್ಟಿದೆ. ಆಗ 1:3 ಅಧ್ಯಾಯ 3ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಅದನ್ನ ನೀನ್ ಏನ್ ಮಾಡ್ಕೋಬೇಕಂದ್ರ ಸ್ವಾಧೀನ ಮಾಡ್ಕೊಳ್ಬೇಕಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ಕೊಡುತ್ತೆ. ಯಾರಿಗೆ? ಯೆಹೋಶುವನಿಗೆ ಹೇಳ್ಕೊಡ್ತಾ ಇದೆ. ಅದನ್ನ ನೀನ್ ಏನ್ ಮಾಡು, ಅದನ್ನ ಸ್ವಾಧೀನ ಮಾಡ್ಕೊಳ್ಬಿಡು. ಯಾಕಂದ್ರೆ ನಾನು ನಿನ್ನ ನೇಮಿಸಿದ್ದೇನೆ, ನೀ ನನ್ನ ಮಗ. ಯಾಕಂದ್ರೆ ನಾನು ಹೇಳುವಂತ ಮಾತು ನೀನ್ ಕೇಳ್ತೀಯ, ಅದೇ ರೀತಿಯಲ್ಲಿ ನಾನು ಹೇಳಿದಂತ ಮಾತುಗಳು ಕೂಡ ನೆರವೇರ್ಪಡುತ್ತದೆ. ಸೊ ಅದಕ್ಕೆ ನೀನ್ ಏನ್ ಮಾಡ್ಬೇಕಂದ್ರ ನನ್ನ ಜನರನ್ನ ಕರೆದುಕೊಂಡು ಹೋಗು ಅಂತ ಹೇಳಿ ಕರೆದುಕೊಂಡು ಬರ್ತಾರಂತೆ ಈ ದೇಶಕ್ಕೆ. ಇದನ್ನ ನಾನು ಸಣ್ಣ ಸಣ್ಣ ಭಾಗವಾಗಿ ಅದಕ್ಕೆ ಕೇಳ್ತಾ ಇದ್ದಾನೆ, ವಚನ ಓದಕ್ಕಾಗಲ್ಲ. ಆ ರೀತಿಯಾಗಿ ನಾನು ಇದನ್ನ ಒಂದೊಂದು ವಚನವನ್ನ ನಾನು ಅರ್ಥ ಮಾಡಿ ನಿಮಗೆ ತಿಳಿಯಪಡಿಸ್ತಿದ್ದೇನೆ. ನೋಡುವಾಗ ಅದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಸ್ವಾಧೀನ ಮಾಡ್ಕೋ. ಆ ಒಂದು ಭೂಮಿಯನ್ನ ನೀನ್ ಏನ್ ಮಾಡು, ಅಲ್ಲಿ ಹೋಗಿ ನೀನ್ ಕಾಲಿಡು, ಆ ಒಂದು ಭೂಮಿಯ ನೀನ್ ಸ್ವಾಧೀನ ಮಾಡ್ಕೊ, ನೀನ್ ಸ್ವಂತಕ್ಕೆ ಮಾಡ್ಕೋ ಅಂತ ಹೇಳಿ ಇಲ್ಲಿ ಹೇಳ್ತಾರಂತೆ. ಆಮೇಲೆ 3ನೇದಾಗಿ ನಾವು ನೋಡುವಾಗ ಯೆಹೋಶುವನು ದೇವರಿಂದ ಕರೆಯಲ್ಪಟ್ಟಿರುವುದರಿಂದ ಗೆಲುವು ಖಚಿತವಾಗಿತ್ತು. ದೇವರು ಕರೆಯಲ್ಪಟ್ಟಿದ್ದಾನೆ. ಯಾರಿಗೆ? ಯೆಹೋಶುವನು. ಅಲ್ಲಿ 4 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಯೆಹೋಶುವನಿಗೆ ಕರೆಯಲ್ಪಟ್ಟಿರುವುದರಿಂದ ಗೆಲುವು ಖಚಿತವಾಗಿತ್ತು. ಅದಕ್ಕಾಗಿ ದೇವರು ಕರೆದಿದ್ದಾನೆ. ಯಾರಿಗೆ? ಯೆಹೋಶುವನಿಗೆ. ಇದನ್ನ 2 ಭಾಗಗಳಲ್ಲಿ ನಾವು ನೋಡ್ತೇವೆ. 4ನೇ ವಚನದಲ್ಲಿ ಕೂಡ ನೋಡ್ತೇವೆ, 5ನೇ ವಚನದಲ್ಲಿ ಕೂಡ ನೋಡ್ತೇವೆ ಇದನ್ನೇ. ಸೊ ಇಲ್ಲಿ 1ನೇದಾಗಿ ನಾವು ನೋಡುವಾಗ ಹಿತ್ತಿಯರ ದೇಶದ ಬಗ್ಗೆ ನಾವು ಕಾಣ್ತೇವೆ. ಹಿತ್ತಿಯರ ದೇಶದ ಬಗ್ಗೆ ಅಂದ್ರೆ ವಿಮೋಚನ ಕಾಂಡ 33 2ನೇ ವಚನದಲ್ಲಿ ಕೂಡ ಹಿತ್ತಿಯರನ್ನು ನಾನು ಏನ್ ಮಾಡ್ತೇನೆ ಅಂದ್ರೆ ನಿನ್ನ ಮುಂದಕ್ಕೆ ಕಳಿಸ್ತೇನೆ, ಇವರನ್ನ ನಾನು ಓಡಿಸ್ಬಿಡ್ತೇನೆ, ನೀನ್ ಏನ್ ಮಾಡು, ಹಿಂದಕ್ಕೆ ಬಾ ಅಂತ ಹೇಳಿ ಹೇಳ್ತೇನೆ. ಹಿತ್ತಿಯರ ದೇಶ ಅಂದ್ರೆ ಯಾವ್ದು ಗೊತ್ತಾ? ಟರ್ಕಿ ಅಂತೇಳಿ, ಈಗಿನ ಟರ್ಕಿ ಅಂತೇಳಿ ನಾವು ನೋಡ್ತೇವೆ. ಹಿತ್ತಿಯರ ದೇಶ ಅಂದ್ರೆ ಯಾವ್ದು? ಟರ್ಕಿ ಅಂತೇಳಿ, ಈಗಿನ ಟರ್ಕಿ. ಹಿತ್ತಿಯ ಕಿಂಗ್ಡಮ್ ಅಂತೇಳಿ ಆಗಿನ ಕಾಲದಲ್ಲಿ ಹೇಳ್ತಿದ್ರು. ಹಿತ್ತಿಯ ಕಿಂಗ್ಡಮ್ ಅಂತೇಳಿ ಆಗಿನ ಕಾಲದ ದೇಶವೇ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಿರುವುದೇ ಟರ್ಕಿ ಅಂತೇಳಿ. ಇದು ಮುಸ್ಲಿಂ ಕಂಟ್ರಿ ಆಗಿರ್ತದೆ, ಹೌದಾ? ಸೊ ಇವರನ್ನ ನಾನು ಏನ್ ಮಾಡ್ತೇನೆ ಅಂದ್ರ ನಿಮ್ಮ ಮುಂದೆ ಕಳಿಸ್ಕೊಡ್ತೇನೆ. ನೀವ್ ಏನ್ ಮಾಡ್ಬೇಕಂದ್ರ ನೀವು ಹಿಂದಿಂದ ಬಂದು ಆ ದೇಶವನ್ನು ವಶ ಮಾಡ್ಕೊಳ್ರಿ, ಇವ್ರು ನಾನು ಓಡಿಸ್ಬಿಡ್ತೀನಿ ಅಂತೇಳಿ ಇಲ್ಲಿ 3-4 ಜನಾಂಗವನ್ನ ಇಲ್ಲಿ ಗುರುತಿಸಪಟ್ಟಿದೆ. ಹಿತ್ತಿಯರು ಮಾತ್ರವಲ್ಲ, ಅಮೋರಿಯರು ಕೂಡ ಇದ್ರು ಇಲ್ಲಿ. ಸೊ ಇದನ್ನ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಇದನ್ನ ಮಹಾಸಾಗರ, ಮೆಡಿಟೇರಿಯನ್ ಮತ್ತು ಈ ಒಂದು ಎಲ್ಲಾ ಇದರಿಂದ ಹಿತ್ತಿಯರು ಒಮ್ಮೆ ಕಾನಾನಿನ ಬಹುಭಾಗವನ್ನು ಆಕ್ರಮಿಸಿಕೊಂಡಿದ್ದರು. ಯಾವ್ದ್ರ ಅಂದ್ರೆ ಆ ಒಂದು ಭಾಗವನ್ನು ಆಕ್ರಮಿಸಿಕೊಂಡಿದ್ರು. ಆಗ ಅವರನ್ನು ನಾನು ಏನ್ ಮಾಡ್ಬೇಕು, ಕೆಲವೊಮ್ಮೆ ಪ್ರಾಚೀನ ಕಾಲದಲ್ಲಿ ಇಡೀ ದೇಶವು ಅವರದೇ ಎಂದು ಕರೆಯಲಾಗಿತ್ತು ಅಂತ ಹೇಳಿ ನಾವು ಗ್ರಂಥದಲ್ಲಿ ಕೂಡ ನೋಡ್ತೇವೆ. ಈ ದೇಶ ಅವ್ರದೇ ಅಂತ ಹೇಳಿ ಅವರು ಇದನ್ನ ಮಾಡ್ಕೊಂಡ್ಬಿಟ್ಟಿದ್ರ ಕಾನಾನ್ ದೇಶವನ್ನು. ಆ ಕಾರಣಕ್ಕಾಗಿ ಇವರನ್ನ ಹಿತ್ತಿಯರ ದೇಶದ ಬಗ್ಗೆ ನಾವು ನೋಡುವಾಗ ಈ ಹಿತ್ತಿಯರ ದೇಶನ ನಾನು ಏನ್ ಮಾಡ್ತೀನಿ ಅಂದ್ರ ದೇಶವರನ್ನ ನಿಮ್ ಮುಂದೆ ಕಳಿಸ್ತೇನೆ, ನೀವು ಹಿಂದಿನ ಬರ್ರಿ ಅಂತ ಹೇಳಿ ದೇವರು ಇಲ್ಲಿ ವಾಗ್ದಾನ ಮಾಡ್ತಾನೆ. ಸೊ ವಿಶೇಷವಾಗಿ 5ನೇ ವಚನ 4ನೇ ವಚನದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ ನಿಲ್ಲುವ ಬಗ್ಗೆ ಒಂದು ಬಹಳ ಸ್ಪಷ್ಟವಾಗಿ 5ನೇ ವಚನದಲ್ಲಿ ಅದೇನಂದ್ರ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು ಅಂತ ಹೇಳಿ ಇಲ್ಲಿ ಇದು ಮಾಡ್ತಾರೆ. ಯಾಕಂದ್ರೆ ನೀನ್ ನಿಂತ್ಕೋಬೇಕು. ಯಾವ ರೀತಿಯಾಗಿ ನಿಂತ್ಕೋಬೇಕಂದ್ರ ದೇವರ ಪ್ರಸನ್ನತೆಯನ್ನು ಕಾಣ್ಕೋಬೇಕ ಮತ್ತು ಆತ್ಮೀಕ ವಿಷಯಗಳಲ್ಲಿ ನಿಂತುಕೊಂಡು ಇವರನ್ನು ಮುಂದೆ ಸಾಗಿಸಿಕೋ ಅಂತ ಹೇಳಿ ದೇವರು ಹೇಳ್ತಾನೆ. ಆಗ ತಾನೇ ನಾನು ನಿಮ್ಮೊಂದಿಗೆ ಇರುವೆನು ಅಂತ ಹೇಳಿ ಯೆಶಾಯ ಆದಿಕಾಂಡ 26:3 ಕೂಡ ಕಾಣ್ತೇವೆ, ಯೆಶಾಯ 7:14 ಕೂಡ ಕಾಣ್ತೇವೆ. ಏಕೆಂದ್ರೆ ದೇವರು ನಮಗೆ ಸೇವೆಗಾಗಿ ಕಳಿಸಿಕೊಟ್ಟಿರುವಾಗ ನಾವು ದೇವರ ಮುಂದೆ ನಾವು ಇರಬಾರದು. ಅವ್ರ ಹಿಂದೆ ಇದ್ದು ದೇವರು ನಮ್ಮ ಮುಂದೆ ನಮ್ಮನ್ನು ಸಾಗಿಸಿಕೊಂಡು ನಮ್ಮನ್ನು ನಡೆಸಿಕೊಂಡು ಹೋಗ್ತಾನಂತೆ. ಅದು ದೇವರ ವಿಷಯದಲ್ಲಿ ಮಾತ್ರ. ಆತನ ಯಾವಾಗ್ಲೂ ಕೂಡ ನಮ್ಮೊಂದಿಗೆ ಇರುತ್ತಾನೆ ಇಲ್ಲಿ ಭಾಗದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಯೆಹೋಶುವನಿಗೂ ಕೂಡ ಇದೇ ಮಾತನ್ನು ಹೇಳ್ತಾನೆ, ನಾನ್ ನಿಮ್ಮೊಂದಿಗೆ ಇರುವೆನು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ನೋಡ್ರಿ,
ನಾಲ್ಕನೇದಾಗಿ ನಾವು ನೋಡುವಾಗ ಜಯದ ಭರವಸೆ ಪರಿಸ್ಥಿತಿಗಳು ನಾವು ನೋಡ್ತೇವೆ. ಒಂದನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಸ್ಥಿರ ಚಿತ್ತನಾಗಿರು ಮತ್ತು ಧೈರ್ಯದಿಂದಿರು, ನಾಯಕನಲ್ಲಿ 2 ಗುಣಗಳು ಬಹಳ ಅವಶ್ಯಕ ಅಂತೆ. ಅದನ್ನ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂದ್ರ ಅದು ವಚನ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟೆ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದರು, ಯಾಕೆಂದ್ರೆ ನಾನು ಈ ಜನರ ಪಿತೃಗಳು ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರ್ತೇವೆ. ನೀನು ಸ್ಥಿರಚಿತ್ತನಾಗಿರಬೇಕು ಮತ್ತು ಧೈರ್ಯದಿಂದರಲ್ಲೂ ಕೂಡ ಇರಬೇಕು. ನಾಯಕನಲ್ಲಿ 2 ಗುಣಗಳು ಬಹಳ ಅವಶ್ಯಕ. ಅಂದ್ರ ತನ್ನ ವಿಶ್ವಾಸಿಗಳನ್ನು ಮುಂದೆ ಒರೆಸ್ಲಿಕ್ಕೆ ಸಾಧ್ಯ ಮಾತ್ರ ಈತನಲ್ಲಿ ಸ್ಥಿರಚಿತ್ತ ಇಲ್ಲವಂದ್ರೆ, ಧೈರ್ಯದ ಇವನಲ್ಲಿ ಇಲ್ಲ ಅಂದ್ರೆ, ನಾಯಕನಲ್ಲಿ 2 ಗುಣಗಳು ಬಹಳ ಅವಶ್ಯಕ ಇರ್ಬೇಕಂತ. ಇರ್ಲಿಕ್ಕಂದ್ರ ಆತನು ತನ್ನ ಆಲಯವನ್ನು, ಆತನು ತನ್ನ ಸಭೆಯನ್ನು ನಡೆಸಲಿಕ್ಕೆ ಅಸಾಧ್ಯ ಅಂತೆ. ಮೊದಲನೇದಾಗಿ ಸೇವೆ ಕಾರ್ಯಗಳಲ್ಲಿ ನಮ್ಗೆ ಅನೇಕ ಕಷ್ಟಗಳು, ವೇದನೆಗಳು ಬರ್ತಾ ಇರ್ತವೆ. ಕಷ್ಟಗಳಂದ್ರೆ ಏನರ್ಥ? ನಮಗೆ ಅನೇಕ ಜನರು, ಅನ್ಯ ಜನರು ನಮಗೆ ವಿರುದ್ಧವಾಗಿ ಹೊಡೆಯಲಿಕ್ಕೆ, ಬಡಿಯಲಿಕ್ಕೆ ಮತ್ತು ಅನೇಕ ಆಲಯಗಳಲ್ಲಿ, ಚರ್ಚ್ಗಳಲ್ಲಿ ಈ ರೀತಿಯಾಗಿ ದಾಂಧಲೆಗಳು ಆಗಿರುವಂತ ಸಮಯದಲ್ಲಿ, ಆಗಿನ ಸಮಯದಲ್ಲಿ ಕೂಡ ನಾವ್ ಏನಾಗಿರ್ಬೇಕಂದ್ರೆ, ದೇವರು ನಮ್ಮ ಸಂಗಡ ಇದ್ದಾನೆ. ನಾವ್ ಏನಾಗಿರ್ಬೇಕಂದ್ರ ಧೈರ್ಯದಿಂದ ಇರಬೇಕು ಮತ್ತು ಸ್ಥಿರಚಿತ್ತನಾಗಿರ್ಬೇಕು ನಾವು. ಆಗ ತಾನೇ ಸೇವೆ ನಾವು ಮುಂದುವರಿಸಲಿಕ್ಕೆ ಸಾಧ್ಯ. ಇದೊಂದು ಜಯದ ಭರವಸೆಯ ಪರಿಸ್ಥಿತಿಗಳನ್ನ ಇಲ್ಲಿ ನಾವು ಕಾಣ್ತೇವೆ. 7ರಿಂದ 8ರವರೆಗೂ ನಾವು ನೋಡುವಾಗ, ದೇವರಿಗೆ ವಿಧೇಯರಾಗಿರುವುದೇ ಒಬ್ಬ ನಾಯಕನೇ ಬೇರೆ ಎಲ್ಲಾ ಗುಣಗಳಿಗಿಂತ ಹೆಚ್ಚು ಅಗತ್ಯ ಅಂತೆ. ಇದನ್ನ 7, 8 ವಚನಗಳಲ್ಲಿ ನಾವು ನೋಡ್ತೇವೆ. ದೇವರಿಗೆ ವಿಧೇಯರಾಗಿರ್ಬೇಕಂತ ನಾವು ಫಸ್ಟ್ನೇದಾಗಿ ಅದನ್ನ ಯೆಹೋಶುವನಿಗೆ ಹೇಳ್ಕೊಡ್ತಾ ಇದ್ದಾನೆ ದೇವರು. ನೀನು ವಿಧೇಯನಾಗಿ ನನ್ನ ಮುಂದೆ ಬಂದ್ರೆ ಎಲ್ಲಾ ಗುಣಗಳಿಗಿಂತ ಅದೇ ಹೆಚ್ಚು ಅಂತ ಹೇಳಿ ಇಲ್ಲಿ ದೇವರು ಹೇಳ್ಕೊಡ್ತಾ ಇದ್ದಾರೆ. ನಾವು ನಮ್ಮಲ್ಲಿ ಕೂಡ ನಾವು ಆ ಒಂದು ವಿಧೇಯತೆ ಎಂಬ ಒಂದು ಭಾಗವನ್ನು ನಾವು ಇಟ್ಟುಕೊಳ್ಬೇಕಂತೇಳಿ ಇಲ್ಲಿ ದೇವರು ವಾಗ್ದಾನ ಮಾಡ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 1ನೇ ಅಧ್ಯಾಯ 9ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಅಂದ್ರೆ, 9ನೇ ವಚನ ನಾವು ನೋಡುವಾಗ ಹೇಳಲ್ಪಡ್ತಾ ಇದ್ದೇನೆ, ನಾನು ನಿನಗೆ ಆಜ್ಞಾಪಿಸಿದನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವುದೆಲ್ಲ ನಿನ್ನ ದೇವರಾದ ಯೆಹೋವನ ಸಂಗಡ ಇರುತ್ತಾನೆ ಅಂತೇಳಿ ಈ ಭಾಗಗಳಲ್ಲಿ 1ರಿಂದ 6 ಮತ್ತು ಆಮೇಲೆ 7ರಿಂದ 8, ಆಮೇಲೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಭಯ ಇರಬಾರದು ಮತ್ತು ನಿರವಸ್ಥಾಕ ಪರಿಹಾರವಾಗಿರ್ಬೇಕು ನಮ್ಮಲ್ಲಿ. ನಾವು ಯಾವಾಗಲೂ ಕೂಡ ಈ ರೀತಿಯಾಗಿ ನಡೆಯುವಾಗ ದೇವರು ನಮಗೆ ಅನೇಕ ಒಂದು ಧೈರ್ಯವನ್ನು ನಮಗೆ ನೀಡ್ಕೊಂಡು ಬರ್ತಾನಂತೆ. ನಾವು ಸ್ಥಿರಚಿತ್ತನಾಗಿರ್ಬೇಕು, ಧೈರ್ಯದಿಂದ ಇರ್ಬೇಕಂತೇಳಿ ನಾವು ಕಾಣ್ತೇವೆ. ಅದಕ್ಕೆ ಯೆಹೋಶುವನಿಗೆ ಭಾಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಸೇವೆ ಕಾರ್ಯಗಳಲ್ಲೂ ಕೂಡ ನಾವು ಕೂಡ ಇದೇ ರೀತಿಯಾಗಿ ಈ ದಿನಮಾನಗಳಲ್ಲಿ ಹೋಗ್ಬೇಕಂತೇಳಿ ದೇವರು ನಮ್ಗೆ ಸ್ಪಷ್ಟವಾಗಿ ನಮ್ಗೆ ತಿಳಿಯಪಡಿಸಿಕೊಡ್ತಿದ್ದಾರೆ. ಪ್ರೀತಿ ಉಳ್ಳವರೇ, ನಾವು ನೋಡುವಾಗ ಈಗ ಮುಂದಿನದಾಗಿ ನಾವು 5ನೇದಾಗಿ ನಾವು ನೋಡುವಾಗ 1ನೇ ಅಧ್ಯಾಯ 10ರಿಂದ 11 ವಚನಗಳು ಅಧಿಕಾರಿಗಳಿಗೆ ಆಜ್ಞೆ ಕೊಡ್ತಾ ಇದ್ದಾನೆ ಇಲ್ಲಿ ದೇವರು. ಅಂದ್ರೆ ದೇವರು ನಿಜವಾದ ನಾಯಕನ ಸೂಚನೆಗಳನ್ನು ಪಾಲಿಸುತ್ತಾನೆ ಮತ್ತು ಅವುಗಳನ್ನು ಪಾಲಿಸಬೇಕೆಂದು ಜನರನ್ನು ಒತ್ತಾಯಿಸುತ್ತಾನೆ ಅಂತೇಳಿ ಇಲ್ಲಿ ನೋಡ್ತೇವೆ. ಇಲ್ಲಿ ಜನರನ್ನು ಒತ್ತಾಯಿಸ್ತಾ ಇದ್ದಾನೆ, ನೀವು ಹೋಗಿ ನನ್ನ ದೇಶಕ್ಕೆ ನನ್ನ ಆಜ್ಞೆಯನ್ನು ಪಾಲಿಸಿಕೊಳ್ಳ್ರಿ. ಮತ್ತು ತನ್ನ ನಿಜವಾದ ನಾಯಕನನ್ನು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾನೆ. ಯಾರಿಗಂದ್ರೆ ಯೆಹೋಶುವನಿಗೆ ಕೂಡ, ನನ್ನ ಆಜ್ಞೆಗಳನ್ನು ಪಾಲಿಸದೇ ಹೋದಲ್ಲಿ ಇವರು ಎಲ್ಲರೂ ಕೂಡ ನಾಶವಾಗ್ತಾರೆ. ಅದಕ್ಕಾಗಿ ನಾನು ಆಜ್ಞೆಗಳನ್ನು ಪಾಲಿಸ್ರಿ ಅಂತ ಹೇಳಿ ದೇವರು ಸ್ಪಷ್ಟವಾಗಿ ಅವನಿಗೆ ಹೇಳ್ತಾ ಇದ್ದಾರೆ. ನಮಗೆ ಈ ದಿನಕ್ಕೆ ಅನ್ವಯಿಸಲಿಕ್ಕೆ ನಾವು ನೋಡುವಾಗ, ನಮ್ಮ ಜೀವನಕ್ಕೆ ಅನ್ವಯಿಸಲಿಕ್ಕೆ ನೋಡುವಾಗ, ಆತ್ಮವಿಶ್ವಾಸದಿಂದ ಹೊಸತನಕ್ಕೆ ಹೆಜ್ಜೆ ಹಾಕಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಒಂದು ಭಾಗ ನಮಗೆ ತಿಳಿಯಪಡಿಸುತ್ತದೆ. ಅಂದ್ರೆ ನಾವು ಧೈರ್ಯದಿಂದ ಸ್ಥಿರಚಿತ್ತವಾಗಿ ದೇವರ ಸೇವೆಯನ್ನು ಮಾಡಿಕೊಂಡು ಹೋಗುವಾಗ ಖಂಡಿತವಾಗಲೂ ಕೂಡ ಒಂದು ಹೊಸತನಕ್ಕೆ ಹೆಜ್ಜೆ ಹಾಕುವಂತವರಾಗಿರ್ತೇವೆ. ಆತ್ಮವಿಶ್ವಾಸದಿಂದ ನಾವು ಹೊಸತನಕ್ಕೆ ಹೆಜ್ಜೆ ಹಾಕಿರ್ಬೇಕಂತ ಹೇಳಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ವಚನ ಮತ್ತು ಭಾಗಗಳು ತಿಳಿಯಪಡಿಸಿದೆ. ಈ ಯೆಹೋಶುವನ ಪುಸ್ತಕದಿಂದ ನಾವು ಕಲಿಯುವಂತ ವಿಷಯವೇನಂದ್ರ, ನಮಗೆ ಸೇವೆ ಕಾರ್ಯಗಳಲ್ಲಿ ಪ್ರಾಮುಖ್ಯವಾಗಿ ಏನ್ ಬೇಕಂದ್ರ ಆತ್ಮವಿಶ್ವಾಸ, ಅದೇ ರೀತಿಯಾಗಿ ಧೈರ್ಯದಿಂದ, ಆಮೇಲೆ ಕೆಲವೊಂದು ಭಾಗಗಳಿಂದ ನಾವು ದೇವರ ಸೇವೆ ಮಾಡುವಂತರಾಗಿರ್ಬೇಕಂತೇಳಿ ನಮ್ಗೆ ತಿಳಿಯಪಡಿಸಿದ್ದಾರೆ. ನಾವು ಕೊನೆಯದಾಗಿ ನಾವು ಸುವಾರ್ತಿಕನ ಜೀವನ ಚರಿತ್ರೆ ಬಗ್ಗೆ ನಾವು ನೋಡಿಕೊಳ್ಳೋಣ. ಫ್ರಾನ್ಸಿಸ್ ಸ್ಕೇಫರ್ ಅಂತೇಳಿ ಒಬ್ಬ ಸುವಾರ್ತಿಕ. ಈತನ ಜನನ ನಾವು ನೋಡುವಾಗ ಜನವರಿ 30, 1912 ಈತನ ಜನಿಸ್ತಾನೆ. ಈತನು 1912 ಪೆನ್ಸಿಲ್ವೇನಿಯಾದಲ್ಲಿ ಜನಿಸಿದ ಫ್ರಾನ್ಸಿಸ್ ಸ್ಕೇಫರ್
ಪ್ರೆಸ್ಬಿಟೀರಿಯನ ಸಭಾಪಾಲಕರಾಗಿ, ದೇವತಾ ಶಾಸ್ತ್ರಜ್ಞನಾಗಿ ಮತ್ತು ತತ್ವಜ್ಞಾನಿಯಾಗಿರುತ್ತಾನೆ. ಈತನ ಸೇವತೆ ಕಾಲದಲ್ಲಿ ಏನಾಗಿರ್ತಾನಂದ್ರೆ ತತ್ವಜ್ಞಾನಿಯಾಗಿ, ಸಭಾಪಾಲಕನಾಗಿ, ತತ್ವ ಮತ್ತು ದೇವತಾ ಶಾಸ್ತ್ರಜ್ಞನಾಗಿ ಈತನು ಕೆಲಸ ಮಾಡ್ತಾ ಇರ್ತಾನೆ. ಆಗ ಅವರು 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಸುವಾರ್ತಕ ಬೋಧಕ ಅಂದ್ರೆ 20ನೇ ಶತಮಾನ ಅಂದ್ರೆ 19th ನಲ್ಲಿ ಈತನು ಅತ್ಯಂತ ಪ್ರಭಾವಶಾಲಿ ಸುವಾರ್ತಕ ಬೋಧಕನಾಗಿ ಈತನು ಇರ್ತಾನಂತೆ. ಅದರಲ್ಲಿ ಚಿಂತಕರಲ್ಲಿ ಒಬ್ಬರಾದವಂತವರು ಈತನು. ಅವರು 1955ರಲ್ಲಿ ತಮ್ಮ ಪತ್ನಿಯನ್ನು ಎಡಿಟ್ ಅವರೊಂದಿಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಎಲ್ ಅಬ್ರಿ ಫೆಲೋಶಿಪ್ ಅನ್ನು ಸ್ಥಾಪಿಸಿರುವಂತರಾಗಿರ್ತಾರೆ. ನೋಡ್ರಿ, ಎಲ್ಲಾ ಸೇವಕರು ಒಂದೊಂದು ಭಾಗವನ್ನು ಅವರು ಸ್ಥಾಪನೆ ಮಾಡುವಂತವರಾಗಿರ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಇವರು ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ಹೋಗಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಎಲ್ ಅಬ್ರಿ ಫೆಲೋಶಿಪ್ ಅನ್ನ ಸ್ಥಾಪನೆ ಮಾಡ್ತಾರಂತೆ ಇವರು. ಅದೇ ರೀತಿ ನಾವು ನೋಡುವಾಗ ಅನ್ವೇಷಕರಿಗೆ ಅತ್ಯುತ್ಯ ಮತ್ತು ಭೌತಿಕ ತೊಡಗಿಸಿಕೊಳ್ಳುವಿಕೆಯನ್ನು ನೀಡಿದಿರುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅದರ ಹೆಸರೇ ದಿ ಗಾಡ್ ಹೂ ಈಸ್ ದೇರ್ ಮತ್ತು ಹೌ ಶುಡ್ ವಿ ದೆನ್ ಲೈವ್ ಅಂತ ಹೇಳಿ, ದೇವರಂದ್ರೆ ಯಾರು ಮತ್ತು ಅವ್ರ ಜೊತೆ ನಾವು ಯಾವ ರೀತಿ ಬಾಳುಕೆಯಾಗಿರ್ಬೇಕಂತ ಹೇಳಿ ಇಲ್ಲಿ ವಚನದಲ್ಲಿ ಕೂಡ ನಾವು ನೋಡ್ಕೊಳ್ಳುತ್ತೇವೆ. ಹಾಗೆ ನಂತಹ ಸ್ಕೇಪರ್ ಅವರ ಬರಹಗಳು ಜಾತ್ಯತೀತ ಸಂಸ್ಕೃತಿಯಲ್ಲಿ ಸತ್ಯವೇದ ಸತ್ಯವನ್ನು ಸಮರ್ಥಿಸಿಕೊಳ್ಳಲು ಕ್ರಿಶ್ಚಿಯನರಿಗೆ ಸವಾಲು ಹಾಕಿದವು. ಸ್ಕೇಪರ್ ಸಾಂಸ್ಕೃತಿಕ ವಿಮರ್ಶೆ ಮತ್ತು ಕ್ರೈಸ್ತ ವಿಶ್ವಾಸದ ದೃಷ್ಟಿಕೋನ ರಚನೆಯ ಪರಂಪರೆಯನ್ನು ಬಿಟ್ಟರು ಅಂತೇಳಿ ನಾವು ನೋಡ್ತೇವೆ. ಇದನ್ನು ಸಾಯುವುದಕ್ಕಿಂತ ಮುಂಚೆ ಅನೇಕ ಬರಹಗಳನ್ನು ಕೂಡ ಬರೆದಿರ್ತಾನೆ. ಯಾರಾದ್ರ ಸ್ಕೇಪರ್ ಅವರು. ಇವರು ಸಭಾಪಾಲಕರಾಗ್ಬೇಕಾದ್ರೆ ದೇವರು ಹೇಳಿದಂತ ಮಾತುಗಳನ್ನು ಹಿಡಿದುಕೊಂಡು ನಡೆದುಕೊಳ್ಬೇಕಂತ ಹೇಳಿ ಈತನ ಸ್ಕೇಪರ್ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಪ್ರಯತ್ನ ಪಟ್ಟಿದ್ದಕ್ಕೆ ಒಂದು ಭಾಗವನ್ನು ಕಟ್ತಾನೆ, ಒಂದು ಹಾಲನ್ನು ಕಟ್ತಾನೆ, ಒಂದು ಫೆಲೋಶಿಪ್ ಅನ್ನು ಮಾಡ್ತಾನೆ. ಈ ಫೆಲೋಶಿಪ್ ಮಾಡಿ ನಾನು ಇದರಲ್ಲಿ ದೇವರಂದ್ರೆ ಯಾರು, ಯಾವ ರೀತಿಯಾಗಿ ನಾವು ಕೂಡ ಯಾವ ರೀತಿಯಾಗಿ ಜೀವಿಸ್ಬೇಕು ಅನ್ನುವಂಥದ್ದನ್ನ ಇಲ್ಲೇ ಒಂದು ಪುಸ್ತಕವನ್ನು ಬರೀತಾ ಇದ್ದಾನೆ. ಅನೇಕ ಬರಹಗಳನ್ನ ಜಾತ್ಯತೀತ ಸಂಸ್ಕೃತಿಯಲ್ಲಿ ಸತ್ಯವೇದ ಸತ್ಯವನ್ನು ಸಮರ್ಥಿಸಿಕೊಳ್ಳಲು ಇದನ್ನ ನಮ್ಮ ಕ್ರೈಸ್ತರಿಗೆ ಒಂದು ಸವಾಲು ಹಾಕಿದವಂತ. ಈ ರೀತಿಯಾಗಿ ಕ್ರಿಶ್ಚಿಯನ್ನರು ಕೂಡ ಬಹಳಷ್ಟು ಅನೇಕ ರೀತಿಯಲ್ಲಿ ಅವರು ತಮ್ಮ ಓದುವಂತ ವಾಕ್ಯಗಳಲ್ಲಿ ಇವರು ಇಲ್ಲ. ಇವರು ಧೈರ್ಯಶಾಲಿಗಳಾಗಿಲ್ಲ, ಇವರಲ್ಲಿ ಆ ಒಂದು ಪುಟ ಇಲ್ಲ ಅಂತ ಹೇಳಿ ಈತನು ಬರಿತಾ ಇದ್ದಾನೆ. ಈತನ ಬಗ್ಗೆ ನಾವು ಸ್ಟೋರಿ ನೋಡುವಾಗ ಇಲ್ಲಿ ಈ ಭಾಗದಲ್ಲಿ ಬಹಳ ಸಣ್ಣದಾಗಿ ಕೊಟ್ಟಿದ್ದಾರೆ. ಇದನ್ನ ಸ್ಟೋರಿ ನೋಡುವಾಗ ಬಹಳಷ್ಟು ದೊಡ್ಡ ಭಾಗ. ಫ್ರಾನ್ಸಿಸ್ ಸ್ಕೇಪರ್ ಅವರು ಬಹಳ ಒಂದು ಉನ್ನತವಾದ ಸೇವೆಯನ್ನು ಈತನು ಸಲ್ಲಿಸ್ತಾ ಇದ್ದಾನೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ. ಅದು ಅವರ ಪತ್ನಿಯೊಂದಿಗೆ ತನ್ನ ಸೇವೆಯನ್ನು ಪ್ರಾರಂಭ ಮಾಡ್ತಾನಂತೆ. ಎಲ್ಲಾ ಸೇವೆಗಳಲ್ಲಿ ತೊಡಗಿಸಿ ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡು ತನ್ನ ತಾವು ದೇವರ ಸೇವೆಯಲ್ಲಿ ಮುಡುಪಾಗಿ ಇಟ್ಟುಕೊಂಡು ಮೇ 15, 1984ರಲ್ಲಿ ಈತನು ತೀರಿಕೊಂಡ ಅಂತೇಳಿ ನಾವು ನೋಡ್ತೇವೆ. ಸುಮಾರು ಈತನು 60 ವರ್ಷ ಸೇವೆಗಳನ್ನ ಮಾಡಿ 60-70 ವರ್ಷಗಳ ಸೇವೆಗಳನ್ನು ಮಾಡಿ ತನ್ನ ಪ್ರಾಣವನ್ನು ಮುಡುಪಾಗಿ ದೇವರಿಗೋಸ್ಕರ ಇಟ್ಟುಕೊಂಡ ಅಂತೇಳಿ ನಾವು ನೋಡ್ತೇವೆ. ಮೇ 15, 1984ರಲ್ಲಿ ಇವರು ತೀರ್ಕೊಂಡ್ರು ಅಂತೇಳಿ ನೋಡ್ರಿ ಪ್ರೀತಿ ಉಳ್ಳವರೇ, ಈ ದಿನದಲ್ಲಿ ನಾವು ನೋಡುವಾಗ ನಮ್ಮ ಸೇವೆ ಕಾರ್ಯಗಳಲ್ಲಿ ಧೈರ್ಯಶಾಲಿಯಾಗಿ ಮುಂದೆ ಸಾಗ್ಬೇಕಂತೇಳಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಅಂದ್ರ ನಮ್ಮ ಸೇವೆ ಕಾರ್ಯಗಳಲ್ಲಿ ಧೈರ್ಯಶಾಲಿಯಾಗಿ ನಾವು ಮುನ್ನಡಿಬೇಕಂತೇಳಿ ದೇವರು ಈ ಒಂದು ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯ ವಚನ 1ರಿಂದ 11ರವರೆಗೆ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಅಂದ್ರೆ ಒಬ್ಬ ಸೇವಕನಿಗೆ ಬೇಕಾಗಿರುವಂತ ಕಾರ್ಯಗಳು ಈ ಭಾಗಗಳಲ್ಲಿ ನಾನು ಹಾಕಿರುವಂತ ಪಾಯಿಂಟ್ಗಳೇ, ಅಂದ್ರೆ ದೇವರು ಹೇಳಿಕೊಟ್ಟಂತ ಪಾಯಿಂಟ್ಗಳೇ, ದೇವರು ಹೇಳಿಕೊಟ್ಟಂತ ವಚನಗಳೇ ನಾವು ಹಿಡಿದುಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಪ್ರೀತಿ ಉಳ್ಳವರೇ, ನಾವು ಧೈರ್ಯಶಾಲಿಯಾಗಿ ಸೇವೆಗಳನ್ನು ನಾವು ಮಾಡೋಣ. ದೇವರು ಈ ಒಂದು ಭಾಗವನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸಿಕೊಳ್ಳೋಣ. ದೇವ, ಈ ಒಂದು ದಿನದಲ್ಲಿ ಕರ್ತನೆ ಯೆಹೋಶುವನ ಪುಸ್ತಕದಿಂದ ನಮಗೆ ಅನೇಕ ವಿಷಯಗಳನ್ನು ತಿಳಿಯಪಡಿಸಿದಕ್ಕಾಗಿ ನಿಮ್ಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಈ ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲಾ ಸೇವಕರು, ಎಲ್ಲಾ ವಿಶ್ವಾಸಿಗಳು ಕರ್ತನೆ ಧೈರ್ಯಶಾಲಿಯಾಗಿ ನಾವು ಮುನ್ನಡೆಯಲಿಕ್ಕಾಗುವಂತೆ ನಮಗೆ ನೀನು ಸಹಾಯ ಮಾಡು.
ಆ ಗುಣವನ್ನು ಕೂಡ ನಮ್ಮಲ್ಲಿ ನೀನು ಅನುಗ್ರಹಿಸಿಕೊಡು. ಸ್ಕೇಪರ್ ಅವರ ದಲ್ಲಿ ಕೊಟ್ಟಂತ ಗುಣವು ನಮ್ಮಲ್ಲಿ ಕೂಡ ಅನುಗ್ರಹಿಸಿಕೊಡು ದೇವ. ಆತನು ಧೈರ್ಯಶಾಲಿಯಾಗಿ ಸೇವೆಗಳಲ್ಲಿ ಮತ್ತು ತನ್ನ ಪ್ರಾಂತ್ಯದಲ್ಲಿ ಸಭಾಪಾಲಕನಾಗಿ ಅನೇಕ ವಿಷಯಗಳನ್ನು ಅಲ್ಲಿರುವಂತ ಜನರಿಗೆ, ಕ್ರೈಸ್ತರಿಗೆ ತಿಳಿಯಪಡಿಸಿದ. ಮತ್ತು ಯೆಹೋಶುವನು ಕೂಡ ಧೈರ್ಯಶಾಲಿಯಾಗಿ ದೇವರ ಆಜ್ಞೆಯನ್ನು ಹಿಡಿದುಕೊಂಡು ನಡೆದ. ಆ ರೀತಿಯಲ್ಲಿ ಕೂಡ ನಾವು ಈ ದಿನಮಾನಗಳಲ್ಲಿ ಸೇವಕರು, ನಾವು ಮತ್ತು ವಿಶ್ವಾಸಿಗಳು ಎಲ್ಲರೂ ಕೂಡ ನಿನ್ನ ಮಾತುಗಳನ್ನು ಹಿಡಿದುಕೊಂಡು ಕರ್ತನೆ, ನಿನ್ನ ಆಲೋಚನೆಯನ್ನು ಹಿಡಿದುಕೊಂಡು ಕರ್ತನೆ, ನಾವು ಮುನ್ನಡಿಲಿಕ್ಕಾಗುವಂತೆ ನಮಗೆ ನಿನ್ನ ಸಹಾಯ ಮಾಡು. ಏಕೆಂದರೆ ಈ ಲೋಕದಲ್ಲಿ ಸೇವೆ ಮಾಡುವಾಗ ಕರ್ತನೆ ಧೈರ್ಯದಿಂದ ಸೇವೆ ಮಾಡಬೇಕು, ಸ್ಥಿರಚಿತ್ತನಾಗಿ ನಾವು ಸೇವೆ ಮಾಡಬೇಕು ಕರ್ತನೆ. ಆ ರೀತಿಯಾಗಿ ನಮ್ಮಲ್ಲಿ ಆ ಒಂದು ಸ್ಥಿರಚಿತ್ತ, ಆ ಒಂದು ಧೈರ್ಯ ನಮ್ಮಲ್ಲಿ ಅನುಗ್ರಹಿಸಿಕೊಡು ದೇವ. ಆ ಧೈರ್ಯ ನಿಮ್ಮಿಂದಲೇ ಬರುತ್ತದೆ ಕರ್ತನೆ. ಆ ರೀತಿಯಾಗಿ ನಾವು ಸೇವೆ ಮಾಡುವಾಗ ಕರ್ತನೆ, ಖಂಡಿತವಾಗಲು ಲೋಕದಲ್ಲಿರುವಂತ ಕ್ರೈಸ್ತರು, ಅನ್ಯ ಜನರು ಎಲ್ಲರೂ ಕೂಡ ನಿನ್ನಲ್ಲಿ ದೇವ ಮುಡುಪಾಗಿ ನಿನ್ನಲ್ಲಿ ಧೈರ್ಯವಾಗಿ ಇರ್ಲಿಕ್ಕಾಗುವಂತೆ ನೀನ್ ಸಹಾಯ ಮಾಡು ರಾಜ. ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಅನುಗ್ರಹಿಸಿಕೊಡು. ನಮ್ಮ ಸೇವಕಾರ್ಯಗಳಲ್ಲಿ, ಸೇವಕರು ಇಲ್ಲಿ ಕುಳಿತುಕೊಂಡ ಎಲ್ಲಾ ಸೇವಕಾರ್ಯಗಳಲ್ಲಿ ನೀವೇ ನಮ್ಮ ಸಂಗಡ ಇದ್ದು ನಮ್ಮನ್ನು ಕಾಪಾಡು. ನಮ್ಮ ಕಲ್ವಾರಿ ಚಾಪಲನ್ನು ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತಾ ನಜರೀತಿನ ಯೇಸುವಿನ ನಾಮದಿಂದ ಬೇಡಿಕೊಳ್ಳುತ್ತದೆ ತಂದೆಯಾದ ದೇವರೇ, ಆಮೆನ್.